ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಎಲ್ಲರನ್ನೊಳಗಾಗೋ ಮಂಕುತಿಮ್ಮ ಟ್ರಸ್ಟ್ ಆಯೋಜನೆ ಮಾಡಿರ್ತಕ್ಕಂಥ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ 2025 ಈ ಕಾರ್ಯಕ್ರಮದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರನ್ನೊಳಗಾಗೋ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರು ವಿನಯ್ ಕುಮಾರ್ ಅವರು ವ್ಯಕ್ತಿ ಮೇಲಿದ್ದಾರೆ. ಹಾಗೆಯೇ ತಂಡದ ಮಾಲೀಕರು ಅಂದರೆ ಈ ಪ್ರೀಮಿಯಂ ಲೀಗ್ನ ಒಂದೊಂದು ತಂಡದ ನಾಯಕರು ಮತ್ತೆ ತಂಡದ ಮಾಲೀಕರು ಇವರು. ಆಕ್ಚುಲಿ ಇವರು 6 ಟೀಮ್ನ ನಾಯಕರು ಇದ್ದಾರೆ. ಅವರು ಕೂಡ ಪ್ರೀಮಿಯಂ ಲೀಗ್ ಬಗ್ಗೆ ಯಾವ್ಯಾವ ತಂಡ ಆಟವಾಡುತ್ತಿದೆ ಅಂತಕ್ಕಂಥ ವಿವರಣೆಯನ್ನು ನೀಡ್ತಿದೆ. ಪ್ರಾಸ್ತಾವಿಕವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ, ವೇದಿಕೆ ಮೇಲಿರೋ ಎಲ್ಲರಿಗೂ ಸ್ವಾಗತ ಬಯಸ್ತಾ, ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ವಿನಯ್ ಕುಮಾರ್ ಎಲ್ಜಿ ಎಂ, ಅಮೃತ್ ಕೆರಗೋಡು ಸ್ಟ್ರೈಕರ್ಸ್, ಅಂಕಣ ದೊಡ್ಡಿ, ಶಶಾಂಕ್, ಮಜಾ ಬೈಸ್ ಕೆರಗೋಡು, ಸುಭಾಷ್, ಮಾರುತಿ ಬೈಸ್ ಅಲ್ಲೆಗೆರೆ, ದರ್ಶನ್, ಎಂ ಚಾಲೆಂಜರ್ಸ್, ರಾಯಲ್ ಚಾಲೆಂಜರ್ಸ್ ದರ್ಶನ್, ಪುನೀತ್. ಒಂದು ಸ್ವಾಗತ ಕೋರುವಂತಹ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು. ಮೊದಲನೇದಾಗಿ ಎಲ್ಲರೂ ನಮಸ್ತೆ. ಸೊ ಫೆಬ್ರವರಿ 16 ನಾವು ಸತ್ಯಾವತಾರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಎಲ್ಲರೊಳಗೆ ಒಂದು ಮಂಕುತಿಮ್ಮ ಟ್ರಸ್ಟ್. ಸೊ ಅದಾದ್ಮೇಲೆ ನಾನು ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಸೇರೋಣ. ಯಾಕಂದರೆ ಒಂದು ಭಾವಗೀತೆ ಅಥವಾ ಒಂದು ಸಂಗೀತ ಯಾನಕ್ಕೆ ಅದ್ಭುತ ಯಶಸ್ಸನ್ನು ದೊರಕಿಸಲು ಪ್ರಮುಖ ಪಾತ್ರ ವಹಿಸಿದ್ದು ಪತ್ರಕರ್ತರು. ಸೊ ಕಾರ್ಯಕ್ರಮದ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ, ಕಾರ್ಯಕ್ರಮ ಮುಗಿದು 1 ತಿಂಗಳಾದರೂ ನಮಗೆ ಸತ್ಯಾವತಾರದ ಹೊಗಳಿಕೆ ಅಥವಾ ಒಂದು ಪ್ರಶಂಸೆ ಬರೋಕ್ಕೆ ಮೂಲವಾದ ಕಾರಣ ನೀವು. ಮೊದಲನೇದಾಗಿ ಈ ಅವಕಾಶವನ್ನು ನಾನು ಬಳಸ್ಕೊಂಡು ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತೀನಿ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು ಆಕ್ಟಿವಿಟೀಸ್ಗಳನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ. ಕಳೆದ ಒಂದು 3-4 ವರ್ಷದಿಂದ ಸತತವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಸಾಹಿತ್ಯ ಚಟುವಟಿಕೆ ಇರ್ತದೆ, ಅಥವಾ ಗ್ರಾಮೀಣ ರೈತರ ಬಗ್ಗೆ ಒಂದು ಚಟುವಟಿಕೆಗಳಿರ್ತದೆ. ಸೊ ಈಗ ನಮಗೆ ಕ್ರೀಡಾ ಬಗ್ಗೆ ಆಸಕ್ತಿ ತೋರೋಣ, ಮತ್ತೆ ಕ್ರೀಡೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದಾಗ ನಮಗೆ ಕೆರಗೋಡಿನ ಒಂದಷ್ಟು ಯುವಕ ಮಿತ್ರರು ನಮ್ಮ ಚರ್ಚೆ ಮಾಡಿದ್ರು. ಅದರಲ್ಲಿ ನಮ್ಮ ಅಮೃತ ಆಗಿರ್ಬೋದು, ಮತ್ತೆ ಇನ್ನೊಂದಷ್ಟು ಎಲ್ಲ ಗೆಳೆಯರು ಎಲ್ಲ ಸೇರಿ ಸರಿಲ್ಲ ಸರ್ ಏನೋ ಒಂದು ಸಣ್ಣ ಬದಲಾವಣೆಯ ಕ್ರೀಡಾಕೂಟ ಮಾಡೋದು. ಏಕೆಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನಾವೀಗ ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ವಿಪರೀತ ಆಗ್ತದೆ. ವಾರಕ್ಕೊಂದು ಕ್ರಿಕೆಟ್ ಟೂರ್ನಮೆಂಟು, ಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟು, ಬರೀ ಕ್ರಿಕೆಟ್ ಆಗ್ತಾ ಇದೆ. ಆದರೆ ವಾಲಿಬಾಲು ಒಂದು ಒಳ್ಳೆಯ ಕ್ರೀಡೆ, ಮತ್ತೆ ಆ ಕ್ರೀಡಾಸಕ್ತಿರು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅದು ಉದ್ದೇಶ ಇಟ್ಕೊಂಡು ನಾವು ಇಲ್ಲ ಒಂದು ವಾಲಿಬಾಲ್ ಕ್ರೀಡಾಪಟುಗಳಿಗೂ ನಾವು ಚಾನ್ಸ್ ಕೊಡಬೇಕು ಗ್ರಾಮೀಣ ಪ್ರದೇಶಗಳಿಗೆ ಅಂತ ನಾವು ಈ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ಕೊಂಡಿದ್ದೀವಿ 2025. ಇದು ಏಪ್ರಿಲ್ ಇದೇ ಶನಿವಾರ ಮತ್ತು ಭಾನುವಾರ 5 ಮತ್ತು 6ನೇ ತಾರೀಕು, ಅಂದರೆ ಶನಿವಾರ ಮತ್ತು ಭಾನುವಾರ ಹೈಸ್ಕೂಲ್ ಆಟದ ಮೈದಾನ ಕೆರಗೋಡು ಇಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ. ಯಾಕೆ ಗ್ರಾಮೀಣ ಮಕ್ಕಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಸೊ ನಾವು ಒಂದಷ್ಟು ವರ್ಷಗಳಿಂದ ನೋಡ್ತಾ ಇದ್ವಿ. ಸೊ ಬೇರೆ ಬೇರೆ ಆಕ್ಟಿವಿಟೀಸ್ ಇಂದ ಕ್ರೀಡೆ ನಮಗೆ ಎಷ್ಟೋ ಉತ್ಸಾಹ ಕೊಡ್ತದೆ, ಮನೋಲ್ಲಾಸ ಕೊಡ್ತದೆ, ದೈಹಿಕ ಶ್ರಮ ಕೊಡ್ತದೆ, ಮತ್ತೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಯಾಗಿ ಒಂದಷ್ಟು ದಿನ ಈಗ ನಾವು ಉದಾಹರಣೆ ವಾಲಿಬಾಲ್ ಮ್ಯಾಚ್ ಮಾಡಿದ್ವಲ್ಲ. ಸೊ ಕಳೆದ 15ರಿಂದ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರಿಗೆ ಬೇರೆ ಚಟುವಟಿಕೆಗಳಿಂದ, ಅಂದರೆ ಬೇರೆ ಯಾವುದೋ ಅನ್ಯ ಚಟುವಟಿಕೆಗಳಿಂದ ಈ ಚಟುವಟಿಕೆಗೆ ಬಂದು, ಸೊ ಎಲ್ಲರೂ ಒಟ್ಟುಗೂಡಿ ಒಂದು ಮೈದಾನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮ್ಯಾಚ್ ಪ್ರಾಕ್ಟೀಸ್ ಆಗಿರ್ಬೋದು. ಸೊ ಇದೊಂದು ಒಳ್ಳೆಯ ಕಡೆ ತಗೊಂಡು ಹೋಗ್ತದೆ ನೋಡಿ. ಅದಕ್ಕೆ ಕ್ರೀಡೆ ಅವಶ್ಯಕತೆ ಇದೆ. ಮಂಜುಣ್ಣವರಾಗಿರ್ಬೋದು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವು
ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ. ಮತ್ತೆ ಈ ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ಮೊದಲನೇ 3 ಸ್ಥಾನಗಳಲ್ಲಿ ಉತ್ತಮ ಬಹುಮಾನವನ್ನು ನಗದು ಬಹುಮಾನ ಸಮೇತ ಟ್ರೋಫಿ ಸಮೇತ ನಗದುವನ್ನು ಕೊಡ್ತೀವಿ. ಮೊದಲನೇ ಬಹುಮಾನ 25,000 ರೂಪಾಯಿ, ಎರಡನೇ ಬಹುಮಾನ 15,000 ರೂಪಾಯಿ, ಮತ್ತೆ ಮೂರನೇ ಬಹುಮಾನ 10,000 ರೂಪಾಯಿಗೆ ನಿಗದಿ ಮಾಡ್ತೀವಿ. ಇದು ಮೊದಲನೆಯ ವಾಲಿಬಾಲ್ ಪ್ರೀಮಿಯರ್ ಲೀಗ್. ಸೊ ಇದು ಮುಂದುವರೆದು ಹೋಗ್ತದೆ. ಸೊ ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ. ನಾವು ಒಂದಷ್ಟು ಜನಗಳನ್ನ, ವ್ಯಕ್ತಿಗಳನ್ನ, ಗಣ್ಯರನ್ನ ಕರೆದಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರಾದ ರವಿಕುಮಾರ್ ಗಣಿಗೌಡರನ್ನ ಕೇಳ್ಕೊಳ್ತೀವಿ. ಸೊ ಅವರು ಮನಸ್ಸಿಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ನಮಗೆ ಪುಟ್ಟಣ್ಣೆ ಅವ್ರಿಗೂ ಬಹಳ ನಾವು ಪುಟ್ಟಣ್ಣೆ ಅವರ ಅಭಿಮಾನಿಗಳು. ಸೊ ಅವ್ರ ಕ್ರೀಡೆ ಬಗ್ಗೆ ಅವ್ರು ಕೊಡ್ತಿದ್ದಂತಹ ಒತ್ತು, ಮತ್ತೆ ಗ್ರಾಮೀಣ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳು ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಮತ್ತು ಅವ್ರ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವು ದರ್ಶನ್ ಅವ್ರನ್ನ ಕೇಳ್ಕೊಂಡ್ವಿ. ದರ್ಶನ್ ಅವರು ಮನಸ್ಪೂರ್ವಕವಾಗಿ, ಅಂದರೆ ಅದರ ನಾಳೆಗೆ ವೈರ್ಮಡಿ ಉತ್ಸವ ಇದೆ 7ನೇ ತಾರೀಕು, ಆದ್ರೂ ನಾನು ಒಂದು 15 ನಿಮಿಷ ಅರ್ಧ ಗಂಟೆನಾದ್ರೂ ಹೊರಗೆ ಹೋಗ್ತೀವಿ ಅಂತ ಒಪ್ಕೊಂಡ್ರು.